ಪರ್ ಡೇ ನೀನ್ ಬರೀ ತಿನ್ಬೇಕಂತಿಲ್ಲ. ಈಗ ನಾವ್ ದಿವ್ಸಕ್ಕೆ 2 ಹೊತ್ತು ಅಥವಾ 3 ಹೊತ್ತು ತಿಂತೇವಿ. ಐತ್ ಅಂತ ಹೇಳಿ ಬರೀ ನಾವ್ ತಿನ್ಕೊಂತ ಇರಂಗಿಲ್ಲ. ಅವಕ್ ಅಷ್ಟ ಮೇನ್ ಅಂತಂದ್ರ ಮಾರ್ನಿಂಗ್ ಬಿಸಿಲ. ಅವಕ್ಕ ನಾ ಹೇಳಿದ್ನಲ್ಲ ಇಲ್ಲಿ ಸೂರ್ಯಕೀರ್ತನಾಡಿ ಒಳಗ ಮಾರ್ನಿಂಗ್ ಬಿಸಿಲ್ 10 ಗಂಟೆ ಬಿಸಿಲ್ ಏನಿರ್ತೈತಲ್ಲ ದಟ್ ಈಸ್ ವೆರಿ ಗುಡ್. ಸೊ ಆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಕ್ ಅಂತ ಹೇಳಿ ನಾವ್ ಕಳಿಸ್ತೇವೆ. ಈಗ ಎಷ್ಟು ಇಮೋಷನಲ್ ಆಗಿದ್ವಿ ಮೊದಲು. ಇನ್ನು ಸ್ಟಾರ್ಟಿಂಗ್ ಅಂತೂ ಬಹಳ ಸೆನ್ಸಿಟಿವ್, ಬಹಳ ಇಮೋಷನಲ್ ಇದ್ವಿ. ಅಯ್ಯೋ ಕುಟ್ಟೋಯ್ತೈತಿ, ಅಯ್ಯೋ ಬಿಸಿಲು ಬಿಡಿತೈತಿ, ಇಷ್ಟೆಲ್ಲ. ಸೊ ಆಮೇಲೆ ಈಗ ಬರ್ತಾ ಏನ್ ಅನ್ಸಕತ್ತ, ಹಿ ಈಸ್ ದ ಕ್ರಿಯೇಟರ್. ಅವನೇ ಮಾಡ್ದವ, ಅವ್ನ್ ಗೊತ್ತಿರ್ತೈತಿ ಎಲ್ಲ ನೋಡ್ಕೊಳ್ಳೋದ. ಸೊ ಅದಕ್ಕೆ ನಾವು ಈಗ ಅವನ ಮೇಲೆನೆ ಹೆಚ್ಚು ಬಿಡಾಕ. ಇದು ತುಳಸಿ ಇದೇ ಹುಟ್ಟಿದ್ರಿ ನಮ್ಮದೇನ ಕಿದಾರ ಹಾಕಳಿದು. ಈ ಮತ್ತೆ 2 ಮಕ್ಕಳು ತಾಯಿ ಆಗಳಿಕೆ ನಮ್ಮಲ್ಲೇ ಹುಟ್ಟಿ ಬೆಳೆದು ನಮ್ಮದೇನ 2 ಇರ್ದಾಳ. ಈಗ 2 ಸುಧಾತ 2 ಹೋರಿಗಳದಾವ್ ಬರ್ತಾವ. ಈಗ ಅಡ್ಡಾಡಕ್ ಹೋಗ್ಯಾವ್ರಿ. ಇಲ್ಲ, ಒಂದ್ ಪಾಪು ಇಲ್ಲೇ ಐತಿ, ಒಂದ್ ಹೊರಗ್ ಹೋಗೈತಿ, ಅಡ್ಡಾಡಕ್ ಹೋಗೈತಿ. ಈಕಿ 2 ಕೊಡ್ತಾಳ್ರಿ. 2 ಪಾಪುಗ್ ಚಲೋ ಕುಡಿಸ್ತೇವ್ರಿ ನಾವ. ಅವಕ್ ಕುಡ್ದಾದ್ಮೇಲೆ ನಾವ್ ಈಕಿಂತ ಹೇಳ್ಕೊಂತೇವಿ. ಆಮೇಲೆ ಇವ್ರು ಎಲ್ಲಾರ್ದು ಒಂದೊಂದು ವೆರೈಟಿ. ಈಕಿ ಒಬ್ಬಕಿ ಕುಡ್ಕೊಂತನ ಹಿಂಡಸ್ಕೊಂತಾಳ, ಒಬ್ಬಕಿ ಕುಡಿಸಿ ಆದ್ಮೇಲೆ ಹಿಂಡಸ್ಕೊಂತಾಳ, ಒಬ್ಬಕಿ ಬಾಜುಕ್ ಬರೇ ಪಾಪು ಬಾಜುಕ್ ಇತ್ತಂದ್ರ ಹಿಂಡಸ್ಕೊತಾಳ. ಸೊ ಅವ್ರದ್ದು ನೇಚರ್ ನಾವೆಲ್ಲ ತಿಳ್ಕೊಬೇಕಾಗ್ತೈತಿ. ಅವಕ್ ನಮಗ್ ಹೆಂಗ್ ಇಮೋಷನ್ಸ್ ಇರ್ತೈತಲ್ಲ ಅವಕ್ಕೂ ಹಂಗ ಭಾಳ ಇಮೋಷನ್ ಇರ್ತೈತಿ. ಒಂದ್ ಆಕಳ ಇಲ್ಲಿ ನಮ್ಮಲ್ಲೇ ಫಸ್ಟ್ ಹುಟ್ಟಿದ್ದ ರಾಧಾ. ಆ ಮಲ್ನಾಡ್ ಗಿಡ್ಡಿಗೆ ಒಂದ್ ಕರು ಹುಟ್ಟಿತ್ರಿ, ಅಕ್ಕಿನ ಹೆಸರು ರಾಧಾ ಇಟ್ಟಿವಿ. ಆಕಿಗೀಗ ಮತ್ತ 2 ಮಕ್ಕಳದು. ಆಕಿಗ್ 2 ಮಕ್ಕಳ ಆದ್ರೂನು ಆಕಿ ಅವ್ರ ಅವ್ವನ್ ಬಗ್ಲಾ ಬಿಡುದಿಲ್ಲ. ಈಗೂನು ಅವ್ರ ಅವ್ವನ್ ಬಾಜುಕನ ಇರ್ತಾಳ. ಇದವ್ರದ್ದು ಬಾಂಡಿಂಗ್. ಇಷ್ಟ ಇದೆಲ್ಲ ನಮ್ಗ ನೋಡಾಕ ಸಿಗಂಗಿಲ್ಲ ಅಲ್ಲಿ ಆಮೇಲೆ ಅವ್ರಿಗೆಲ್ಲ ಏನ್ ಇರ್ತೈತಿ, ಅವಕ್ ಪಾಪು ಬಂದು ಅವ್ ಹಾಲ್ ಅದ್ ಕುಡಿತೈತಿ ಅಂದಾಗ ಅವ್ರು ತೊರಿ ಬಿಡ್ತೈತಿ. ಹಂಗೇನ್ ಇರಂಗೇನ ಇಲ್ಲ. ಟೈಮ್ ಆತಂದ್ರ ಅವ್ರ ಹಚ್ಚಿ ಜಗ್ಗಾಕತ್ರ ಅಂತಂದ್ರ ಅವಾಗ ಚಾಲು. ಎಷ್ಟ್ ಹಿಂಡಾಕ್ ಸಾಧ್ಯತಿ, ನಾವ್ ಹಿಂಡ್ತೇವಿ ಇಲ್ಲ ಅಂತಂದ್ರ. ಆಮೇಲೆ ಅವ್ ಕರ ಕುಡ್ತಾವ. ಇನ್ನೊಂದ್ ಏನ್ ಮಜಾ ಅಂತಂದ್ರ ನಮ್ಮ ಇದ್ರೊಳಗ ಗೋಶಾಲ ಒಳಗ ಈಕಿನ್ ಮಗ ಅಕ್ಕಿನ ಹಾಲ್ ಕುಡಿತಾನ, ಅಕ್ಕಿನ ಮಗಳ ಈಕಿನ ಹಾಲ್ ಕುಡಿತಾಳ. ಸೊ ಇಷ್ಟು ಈಗೇನೊಂದ್ ಜಾಯಿಂಟ್ ಫ್ಯಾಮಿಲಿ ಇರ್ತೈತಲ್ಲ, ಜಾಯಿಂಟ್ ಫ್ಯಾಮಿಲಿ ಇದ್ದಂಗ ಎಲ್ಲಾ ನೆಗಣಿ ಮಕ್ಕಳ ತಮ್ಮ ಮಕ್ಕಳಿಗೆಲ್ಲ ಹೆಂಗ್ ಕುಡಿಸ್ತಿರ್ತಾರಲ್ಲ ಹಂಗ ಎಲ್ಲಾ ಕುಡಿಸ್ತಿರ್ತಾವ. ಏನ್ ಹಾಯುದದು ಏನೂ ಇಲ್ಲ. ಒಟ್ಟು ನಾವ್ ನಿಂತ್ರ ಅವಕ್ ತಿಕ್ಬೇಕ, ಅವ್ನ ಒಟ್ಟು ಕೈಯಾಡ್ಸ್ಬೇಕು, ಅವ್ನ್ ಮಾತಾಡ್ಸ್ಬೇಕು. ಬಹಳ ಎಮೋಷನಲ್. ಅಲ್ಲೇ ನಿಮ್ಗೊಬ್ಬ ನಮ್ ಹೋರೇದಾನ ಬಾಹುಬಲಿ, ಅವಂಗ್ ಬಿಟ್ಟು ನಾನು ಬೇರೆ ಗೋಪಿ ಅಂತ ಇನ್ನೊಬ್ಬನ್ ಮಾತಾಡ್ಸಕ್ ಹೋದ್ರು ತಾವ್ ಮುಂದ್ ಬರ್ತಾನ ಹಿಂಗ್ ಮಾಡ್ಕೊಂತ, ನನ್ ಮಾತಾಡ್ಸ ನನ್ ಮುಟ್ಟ ಅಂತ. ಅವ್ನ್ ಗಳೆ ಎಲ್ಲ ಓಡಾಕ್ ಹೋಗಿರ್ತಾರಲ್ಲ, ನಾ ಬಂದ್ನಿ ಅಂದ್ರ ಅದನ್ನ ಗಳೆ ಸಾಲ್ ಬಿಡ್ತಾನ, ನನ್ ಕಡೆ ಬರಾಕ್ ಚಾಲು ಮಾಡ್ಬಿಡ್ತಾರ. ಆಸ್ ಇಫ್ ಅವ್ವ ನನ್ ಕರ್ಕೊಂಡ್ ಹೋಗ, ಇವ್ರಿ ನನಗ್ ಬಾಳ ಕಷ್ಟ ಕೊಡಾಕತ್ತಾರ ಅನ್ನೋ ಅಂತದ್ ಒಂದ್ ಫೀಲಿಂಗ್ಲೇ ಬಂದಂಗ್ ಮಾಡ್ತಾನವ. ಸೊ ಹಂಗ ಇಕ್ಕಿನೂ ನೋಡಾಕ್ ಹಿಂಗ ಎತ್ತರ ಎಲ್ಲಾರ್ಕಿನ ಹೈಟ್ ಇಕ್ಕಿಂದ ಐತಿ. ಸೊ ನೋಡಾಕ್ ಹಿಂಗ ಅದಾಳ, ಆದ್ರ ಬಾಳ ಪ್ರೀತ್ ಮಾಡಿಸ್ಕೊಂತಾಳ, ಬಾಳ ಸಮಾಧಾನ ಅದಾಳ. ಈಕಿಗೂ ಒಂದ್ ಸ್ವಲ್ಪ ಲಾಸ್ಟ್ ಟೈಮ್ ಸೆಕೆಂಡ್ ಡೆಲಿವರಿಗ ಪ್ರೊಲ್ಯಾಪ್ಸ್ ಆಗಿತ್ರಿ. ಆಮೇಲೆ ಮನ್ ಹೀಟಿಗೆ ಬಂದಿದ್ಲಿಕ್ಕಿ, ಅದಕ್ ಮತ್ ಹೋದ್ರಿ. ಈಗ ಈಕಿನ್ ಪ್ರೆಗ್ನೆಂಟ್ ಮಾಡೋದ್ ಬ್ಯಾಡ ಅಂತ ಹೇಳಿ ಈಗ 2 months ಆತ. ಸೊ ಅದಕ್ ಅಂತ ಹೇಳಿ ಈಕೀಗ ಇಲ್ಲೇ ಇದನ್ ಸ್ಲೋಪ್ ಮಾಡೇವ್ ನೋಡಿ ಇದನ್ ಜಾಗ. ಸೊ ಇದ್ ಪ್ರೊಲ್ಯಾಪ್ಸ್ ಅದು ಆದ್ರ ಕೆಳಗಿನ ಕಾಲ ಮುಂದಿನ ಕಾಲ ಕೆಳಗ್ ಮಾಡಿ ಕಟ್ಬೇಕಂತಂದ್ ಈಕಿಗೆ ಇಲ್ಲಿ ಕಟ್ಟಿವಿ. ಅದಕ್ಕ ಆಕಿನ್ ಕಾಲ್ ಮುರ್ದೇತ್ ಅಂತ ಅದಾಳ. ಈಕಿಗೆ ಬಂದಾಳ ಅಂತ ಹೇಳಿ ಇಲ್ಲದಾಳ. ಯಾವ್ದು ಪೂರಾ ಶೆಡ್ಡು ಏನ್ ಹಕ್ಕಿದ? ಹಕ್ಕಿದ 80 ಫೀಟ್ ಉದ್ದ, 30 ಫೀಟ್ ಆಗಲ್ಲ. ಇಲ್ಲ 90 ಹಾಕಿಚ್ಚಿದು ಅದ ಇದ್ರದೆಲ್ಲ ಹಿಡಿದು. ಅದೇ ಲೈಕ್ 7:30 8 o'clock ಅದು ಹಿಂಗ್ ಹೋಗ್ತಾವ. 12 o'clock 12:30 ಹಿಂಗ್ ಬರ್ತಾವ. ಅಂದ್ರೆ ಹೋಗಿದ್ದು ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಆತಂದ್ರ ಬರುದನ್ನು ಸ್ವಲ್ಪ ಹೆಚ್ಚ ಕಡಿಮೆ ಆಗ್ತೈತಿ. ಸಮರ್ ಸೀಸನ್ಯಾಗ ಮಾತ್ರ 7 o'clock ಹೋಗ್ಬಿಡ್ತಾವ. ಸಮರ್ 7 ಗಂಟೆಕನ ಹೋಗ್ಬಿಡ್ತಾವು. ಆದಷ್ಟ ಲೈಕ್ 11:30 ಅಂತಂದ್ರ ಬಂದ್ಬಿಡ್ತಾವ ಅವಾಗ. ಭಾಳ ಇಲ್ಲ ಅದ ಅಷ್ಟ. ಓಕೆ ಸಿ ಪರ್ ಡೇ ನೀನ್ ಬರೀ ತಿನ್ಬೇಕಂತಿಲ್ಲ. ಈಗ ನಾವ್ ದಿವ್ಸಕ್ಕೆ 2 ಹೊತ್ತು ಅಥವಾ 3 ಹೊತ್ತು ತಿಂತೇವಿ. ಐತ್ ಅಂತ ಹೇಳಿ ಬರೀ ನಾವ್ ತಿನ್ಕೊಂತ ಇರಂಗಿಲ್ಲ. ಅವಕ್ ಅಷ್ಟ ಆಮೇಲೆ ಅದನ್ನ ಹೇಳಿದ್ನಲ್ಲ ನಿಮ್ಗ, ನೇಚರ್ ಇಸ್ ಸೋ ನೈಸ್. ಅದು ಎಲ್ಲದಕ್ಕೂ ಅದಕ್ಕೆ ಏನೇನ್ ಬೇಕು ಅದನ್ನ ಅಷ್ಟು ಕೊಟ್ಕೊಂತಾನೆ ಇರ್ತೈತಿ. ಆ ಟೈಮ್ನಾಗ ಬ್ಯಾಸ್ಗಿ ಟೈಮ್ ಮುಂಜಾನೆ ಅವಾಗ ಏನ್ ತಿಂದು ಬರ್ತೈತಿ, ಒಣದು ತಿಂದು ಬರ್ತೈತಿ, ಅವಾಗ ಅವಕ್ಕ ನೀರ್ ಜಾಸ್ತಿ ಬೇಕಾಗ್ತೈತಿ. ಸೊ ಅವಾಗ ನೀರ್ ಜಾಸ್ತಿ ಕುಡಿತಾವ. ಆಮೇಲೆ ಹಸಿ ಮೇವ ಅದನ್ನೊಂದ್ ಸ್ವಲ್ಪ ಇರ್ತೈತಿ, ಅದನ್ನ ಹಾಕ್ತೇವಿ. ಯಾಕಂದ್ರೆ ಹಸಿದ ಎಲ್ಲೂ ಸಿಗಂಗಿಲ್ಲ ಅವಾಗ. ನಮ್ಮಲ್ಲೇನ ನಾವು ಬೆಳೆಸ್ಕೋಬೇಕ, ಅದನ್ನ ಅವಾಗ ಜಾಸ್ತಿ ಕೊಡ್ತೇವೆ. ಸೊ ನಾವ್ ಒಂದ್ ಸ್ವಲ್ಪ ಕ್ಷಣತನಲ್ಲಿ ಅವಕ್ಕೂ ಡೈಟ್ ಬ್ಯಾಲೆನ್ಸ್ ಮಾಡ್ಬೇಕಾಕೈತಿ.
ಸೊ ಹಿಂಗ್ ಮಾಡಿ ಆಮೇಲೆ ಮಳೆಗಾಲನಾಗ ಮತ್ತು ಚಳಿಗಾಲನಾಗ ಜಾಸ್ತಿ ಜಲ್ದಿ ಬಿಡಂಗಿಲ್ಲ. ಯಾಕಂದ್ರೆ ಹೇಳವ್ರು ಸ್ವಲ್ಪ ಲೇಟ್ ಆಗಿ ಎದ್ದಿರ್ತಾರ, ಅವಕ್ಕೂ ಭಾಳ ಥಂಡ್ ಇರ್ತೈತೆ ಅಂತ ಹೇಳಿ ಅವಕ್ಕೂ ಒಂದ್ ಸ್ವಲ್ಪ ಎಳಿ ಬಿಸಿಲದ್ದು ಬರ್ತಿರ್ತೈತಲ್ಲ ಅವಾಗ ನನ್ನ ಹೋಗ್ತಾವ. ಮೇನ್ ಅಂತಂದ್ರೆ ಮಾರ್ನಿಂಗ್ ಬಿಸಿಲ ಅವಕ್ಕ ನಾ ಹೇಳಿದ್ನಲ್ಲ ಇಲ್ಲೇ ಸೂರ್ಯಕೇತು ನಾಡಿ ಒಳಗ ಮಾರ್ನಿಂಗ್ ಬಿಸಿಲು 10 ಗಂಟೆ ಬಿಸಿಲು ಏನಿರ್ತೈತಲ್ಲ ದಟ್ ಈಸ್ ವೆರಿ ಗುಡ್. ಸೊ ಆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಕಂತೇಳಿ ನಾವು ಕಳಿಸ್ತೇವೆ. ಹೌದು, ನಮ್ ದೇಸಿ ಆಕಳ ನಮ್ಮ ದೇಸಿ ಆಕಳಿಗೆ ಮಾತ್ರ ಹಂಪ್ ಇರ್ತಾವ. ಜರ್ಸಿ HF ಸ್ಪೈನ್ ಎಲ್ಲಾನು ಹಿಂಗ ಫ್ಲಾಟ್ ಇರ್ತೈತಿ. ಫ್ಲಾಟ್ ಇರ್ತೈತಿ. ಬೈ ದಟ್ ಓನ್ಲಿ ಅದರಿಂದನ ನಿಮ್ಗ ಗೊತ್ತಾಗ್ತೈತಿ ಯಾವ್ದು ದೇಸಿ ಯಾವ್ದು ಜರ್ಸಿ HF ಅಂತ ಹೇಳಿ. ಎಷ್ಟು ಆಮೇಲೆ ಇನ್ನೊಂದು ನಮ್ಮ ಕಿಲಾರ ಹಾಲಿಂದ ಟೇಸ್ಟ್ ನಾವು ಪರ್ಟಿಕ್ಯುಲರ್ ಆಗಿ ನೋಡಿದ್ವಿ. ಅವಾಗ ಕಿಲಾರ್ ನೋಡಿದ್ವಿ, ಮನ್ನಾಡ್ ಗೇಟ್ ನೋಡಿದ್ವಿ, ನಮ್ ಗೀರ್ ನೋಡಿದ್ವಿ, ಸಾಹಿವಾಲ್ ನೋಡಿದ್ವಿ. ಸೊ ಇವ್ಕೂರ್ದು ಸ್ವೀಟ್ನೆಸ್ ಇಷ್ಟ ಇರ್ತೈತಲ್ಲ ನಮ್ ಕಡೆ. ಆಮೇಲೆ ಥಿಕ್ನೆಸ್ ಮತ್ತೆ ಆಸ್ ವೆಲ್ as ಸ್ವೀಟ್ನೆಸ್ ಎರಡು ಟೇಸ್ಟ್ ಅಗದಿ ಸಕ್ರಿನ ಹಾಲ್ನಾಗ ಸಕ್ರಿ ಹಾಕೊಂಡಿರೋ ಅನ್ನೋರ್ ಹಂಗ ಹಾಲು ಇರ್ತೈತಿ, ಮಂದಗ ಇರ್ತೈತಿ. ಆಮೇಲೆ ನಾವು ಅದ್ರಾಗನ ಮತ್ತೆ ನೋಡಿದ್ವಿ, ಸಪ್ರೇಟ್ ಮಾಡಿ ನೋಡಿದ್ವಿ, ನಮ್ಮ ಗೀರ್ದು ನೋಡಿದ್ವಿ. ಅದ್ರದೊಂದು ಟೇಸ್ಟ್ ಮತ್ತೆ ಬೇರೆ ಆಗ್ತೈತಿ. ಕ್ವಾಂಟಿಟಿ ಜಾಸ್ತಿ ಐತಿ, ಬಟ್ ಹಾಕುದ ಆಹಾರ ನಾವೆಲ್ಲಾರು ಹಾಕಾಕತ್ತೇವಿ. ಆದ್ರೂ ಒಳಗಿಂದ ಅವ್ರದ್ದು ಜೀನ್ಸ್ ಒಂದ್ ಇರ್ತೈತಲ್ಲ, ಬೇರೆದ್ ಒಂದ್ ಇರ್ತೈತಲ್ಲ. ಅದ್ರದ್ದು ಟೇಸ್ಟ್ ಅಂದ್ರೆ ನನಗೇನ್ ಅನಿಸ್ತು, ನಮ್ಮಲ್ಲೇ ಹುಟ್ಟಿದ್ವು, ನಮ್ಮಲ್ಲೇ ವಾತಾವರಣ ಇದ್ದಿದ್ದು ಸ್ವೀಟ್ನೆಸ್ ಅಥವಾ ಅದ್ರ ಟೇಸ್ಟ್ ಬೇರೆ ಇರ್ತೈತಿ. ಇನ್ನ ಬೇರೆ ಕಡೆ ದೂರಿಂದ ಬಂದಿದ್ರದ್ದು ಅವ್ರದ್ದು ಟೇಸ್ಟ್ ಬೇರೆ ಇರ್ತೈತಿ ಅಂತೆ, ಸ್ವಾದ್ ಬೇರೆ ಇರ್ತೈತಿ ಅಂತ ಹೇಳಿ. ಎಲ್ಲಾನು ಬ್ಯಾಲೆನ್ಸ್. ಈಗ ನೋಡ್ರಿ, ಈಗ ಇದ್ ಏನ್ ಮೈಕಟ್ ಐತಲ್ಲ, ದಿಸ್ ಇಸ್ ನಾರ್ಮಲ್. ನಾವು ಐತಿ ತಡಿ ಅಂತೇಳಿ ಈಡಾಗೆ ಹಾಕಿ ಅವ್ನು ಒಬೇಸ್ ಮಾಡ್ಬಾರ್ದು, ಅವ್ಕುರ್ನ ದಪ್ಪ ಮಾಡ್ಬಾರ್ದು. ಫ್ಯಾಟ್ ಆಗ್ತೈತಿ. ಆಮೇಲೆ ಏನು ಹೋಗಿ ಪೂರಾ ನೀವೆಲ್ಲಾನು ಅವ್ಕುರ್ನ ತೆಳ್ಳಗ ಮಾಡೋನು ಅದು ಇಲ್ಲ. ಅವು ಎಷ್ಟು ಮಾಡ್ರೇಟ್ ಬಿಲ್ಟ್ ಇರ್ತಾವಲ್ಲ ಅಷ್ಟು ಅವು ಹೆಲ್ದಿ ಇರ್ತಾವ. ಸೊ ಹಿಂಗ ನಾವು ಮೇಂಟೈನ್ ಮಾಡೀವಿ ಅಷ್ಟೇ. ಅಲ್ಲ, ಎಷ್ಟು ಬೇಕು ಅಷ್ಟೇನೆ ಕೊಡ್ಬೇಕು ಅಷ್ಟೇನ, ಮತ್ತೇನು. ಎಷ್ಟು ತಿಂಗಳಿಗೊಮ್ಮೆಲ್ಲ, ವರ್ಷಕ್ಕೆ ಒಂದ್ಸತ. ಎಸ್ ಅಂದ್ರೆ ಅವು ಇಳಿದ 4 ತಿಂಗಳಿಗೆ ನಾವು 4 ರಿಂದ 5 ತಿಂಗಳಿಗೆ ಅವಕ್ಕೆ ಕ್ರಾಸ್ ಮಾಡಿಸ್ತೇವಿ. ಅಲ್ಲಿ ನಾವು ನೆಕ್ಸ್ಟ್ ಮಂತ್ದನೇ ಒಮ್ಮೊಮ್ಮೆ 2 ಮಂತ್ಸಿಗೆನೆ ಬರ್ತಾವು. ಆದ್ರೆ ನಾವು ಅದನ್ನ ಲೆಕ್ಕ ಇಟ್ಟಿರ್ತೀವಿ. 4 ರಿಂದ 5 ತಿಂಗಳ ಗ್ಯಾಪ್ ಕೊಟ್ಟು ಮತ್ತೆ ಕ್ರಾಸ್ ಮಾಡಿಸ್ತೀವಿ. ಸೊ ಮತ್ತೆ ಇಳಿತಾವ. ಇಲ್ಲ ಆಕ್ಚುಲಿ ಅದೇ ನಮ್ಗೀಗ ಇಲ್ಲ ಆರ್ಟಿಫಿಷಿಯಲ್ ಅಂತೂ ಇಲ್ಲ. ಅದೇ ಹೇಳಿದ್ನಲ್ಲ, ಗೊತ್ತಿದ್ದಿರ್ಲಿಲ್ಲ ಸ್ಟಾರ್ಟಿಂಗ್ ಮಾಡಿದ್ವಿ. ಈಗ ಮಾತ್ರ ಎಲ್ಲದಕ್ಕೂ ನಾವು ಬುಲ್ ಇಟ್ಟೇವಿ. ಸೊ ನ್ಯಾಚುರಲ್ ಕ್ರಾಸಿಂಗ್ ಅನ್ನ ಆಗ್ತಾವ. ಅದೇ ನಾ ಹೇಳಿದ್ನಲ್ಲ, ಡ್ರೈ ಪೌಡರ್ ಅವಾಗ ಜಾಸ್ತಿನ ಹೋಗ್ತೈತಿ. ಆಮೇಲೆ ನಮ್ ಕಡೆ ಎಷ್ಟು ಮೇಂಟೈನ್ ಆಗಾಕ ಸಿಗ್ತೈತಿ ಅದನ್ನ ಆಜು ಬಾಜು ಹೊಲದಾಗಿನವ್ರು ಒಂದಿಷ್ಟು ಮಂದಿ ಚಲೋ ಅದಾರ, ಸಹಾಯ ಮಾಡ್ತಿರ್ತಾರ. ಅಂದ್ರ ಅವ್ರು ಹಸಿ ಗೊಂಜಾಳದು ಇರ್ತೈತಲ್ಲ, ಅದನ್ನೆಲ್ಲ ಅಂತ ಹೇಳಿರ್ತಾರ. ಅದನ್ನು ತಗೊಂಡ್ಬಂದಿರ್ತೀವಿ. ಎಕರೆ ಗಂಟ್ಲೆದು ಇಷ್ಟಕ್ಕೆ ಎಕರೆ ಹಿಂಗೆಲ್ಲ ಇರ್ತೈತಿ, ಅದನ್ನ ಪರ್ಚೇಸ್ ಮಾಡ್ಕೊಂಡಿರ್ತೇವಿ. ಹಿಂಗ್ ಮೇಂಟೈನ್ ಅದೇ ಒಂದ್ ಏನು ನಾವು ಈಗ ಅನ್ಕೊಂಡ್ವಿ. ಮೊದಲು ಈಗ ಎಷ್ಟು ಇಮೋಷನಲ್ ಆಗಿದ್ವಿ. ಮೊದಲು ಇನ್ನೂ ಸ್ಟಾರ್ಟಿಂಗ್ ಅಂತೂ ಬಹಳ ಸೆನ್ಸಿಟಿವ್, ಬಹಳ ಇಮೋಷನಲ್ ಇದ್ವಿ. ಅಯ್ಯೋ ತೊಯ್ತೈತಿ, ಅಯ್ಯೋ ಬಿಸಿಲು ಬಿಡಿತೈತಿ, ಇಷ್ಟೆಲ್ಲ. ಸೊ ಆಮೇಲೆ ಈಗ ಬರ್ತಾ ಏನ್ ಅನ್ಸಕತ್ತ, ಹಿ ಈಸ್ ದ ಕ್ರಿಯೇಟರ್. ಅವನೇ ಮಾಡ್ದವ, ಅವ್ನ್ ಗೊತ್ತಿರ್ತೈತಿ ಎಲ್ಲ ನೋಡ್ಕೊಳ್ಳೋದು. ಸೊ ಅದಕ್ಕೆ ನಾವು ಈಗ ಅವನ ಮೇಲೆನೆ ಹೆಚ್ಚು ಬಿಡಾಕತ್ತೇವಿ. ನೋಡಪ್ಪ, ನೀ ಎಷ್ಟು ಕೊಡ್ತಿ ನಮ್ಗ, ನಾವು ಅಷ್ಟನ್ನ ಅವಕ್ಕ ಕೊಡ್ತೀವಿ ಅನ್ನೋ ಪರಿಸ್ಥಿತಿ. ಅದಕ್ಕೆ ಏನು ನೇಚರ್ನಾಗ ಐತಲ್ಲ ಅದನ್ನ ಆದಷ್ಟು ನ್ಯಾಚುರಲ್ ಆಗಿ ಬಿಡಾಕ್ ಟ್ರೈ ಮಾಡಾಕತ್ತಿ. ಶೇಖರ್ನ 2 ಬಣವಿ ಮಾಡೇವಿ. ತೋರಿಸ್ತೇನಲ್ಲ ಇಲ್ಲಿ. ಅಂದ್ರ ಇದು ಮಳೆಗಾಲ ಇತ್ತಲ್ಲ ಈಗ. ಸೊ ಮಳೆಗಾಲ ಒಳಗ ಒಂದಿಷ್ಟು ಇಲ್ಲಿ ಮಾಡಿ ಇಟ್ಕೊಂಡಿರ್ತೇವೆ. ಅಂದ್ರ ಹೊಟ್ಟು ಹಾಕೋ ಟೈಮ್ನಾಗ ಅದು ಹೊರಗ್ ಮಳಿ ಬರಾಕತ್ತಿತ್ತಂದ್ರ ಇದು ಇಲ್ಲೇ ದಾನಿ ಕಲ್ಸಿಲ್ಲ ಅವನ. ಈಗೆಲ್ಲ ಇದನ್ನ ಕ್ಲೀನ್ ಮಾಡಿ ಕಲಿಸ್ಬೇಕು. ಇಲ್ಲೇ ಇದು ಫುಲ್ ಇಷ್ಟ್ರ ಮಠ ಇತ್ತ. ಇದೆಲ್ಲ ಇದೊಂದು 3 ಟ್ರ್ಯಾಕ್ಟರ್, 2-3 ಟ್ರ್ಯಾಕ್ಟರ್. ದಾನಿ ಕಲ್ಸ, ಕಸ ಗುಡಿಸಿ ದಾನಿ ಕಲ್ಸು, ಹೊಚ್ಚ ಅದನ್ನ. ಇಲ್ಲ ಐತಿ ಬರ್ರಿ. ಅದಕ್ಕ ಈಗ ಮಳೆಗಾಲನ್ಯಾಗ ಏನ್ ಗ್ರೀನ್ ಏನ್ ಇರ್ತೈತಿ ಇದನ್ನ ಜಾಸ್ತಿ ಹಾಕೋದ. ಬ್ಯಾಸ್ಗಿ ಒಳಗ ಏನ್ ಸಿಗ್ತೈತಿ ಅದನ್ನ ಹಾಕೋದು. ಇಲ್ಲಿ ಕಟಾಕ್ ಮಾಡಿದ್ವಿ. ಈಗ ಈಗ ಅಲ್ಲಿ ಭಾಳ ಒಳಗ ಅವಕ್ ದಟ್ನಾಗ ಆಕತ್ತಿತ್ತು ಅಂದ ಕೂಡಲೇ ಇಲ್ಲೊಂದ್ 5 ಹೋರಿಗಳು ಬರ್ತಾವ. ಇಲ್ಲೇ 2 ಎತ್ತು 3 ಹೋರಿ ಇಲ್ಲೇ ಬರ್ತಾವ್ರಿ. ಒಂದ ಜೋಡಿ ಐತಿ ಈಗ. ಆಮೇಲೆ ಇನ್ನೊಂದ್ 2 ಜೋಡಿ ನಾವು ಪೂರ್ಣ ಸಾಗ್ ಮಾಡ್ಬೇಕ.
ಹಾ ಇದು ಬನ್ವಿ 2 ಬನ್ವಿ ಮಾಡಿದ್ವಿ. ಈಗ ಇದು ಅರ್ಧಕ್ಕಿಂತ ಹೆಚ್ಚು ಮುಗಿದೈತಿ. ಇದು ನಮ್ಮ ಇದಕ್ಕೆ ನರಗುಂದ ಸೈಡ್ ಏನೋ RCC ಬನ್ವಿ ಅಂತಾರ. ಸೊ ಇದಕ್ಕೆ RCC ಬನ್ವಿ ಅಂತಾರ. ಅದಕ್ಕೆ ನಾ ಇದನ್ನ ಹಾಕ್ಸಿದ್ದೆ ಲಾಸ್ಟ್ ಟೈಮ್. ಒಂದು ಬನ್ವಿಯಿಂದ ಶೇಪ್ ಹಿಂಗೆ ರೌಂಡ್ ಶೇಪ್ ಇದು ಒಂದು ಹಾಕ್ಸಿದ್ದೆ. ಈಗ ಇದು RCC ಅಂತ. ಈಗ ಇದು ನಾವು ನಮ್ಮ ಇದು ಜೋಳದ ಕಣಿಕೆ ಏನೈತಲ್ಲ, ಇದೆಲ್ಲ ನಮ್ಮ ಹೊಲದಾಗ ಬೆಳೆದಿದ್ದು. 7 ಎಕರೆ ಪ್ಲಸ್ ಇಲ್ಲಿ 2 ಎಕರೆ, 9 ಎಕರೆ ಜೋಳದ ಕಣಿಕೆ. ಇದೆಲ್ಲ ಆರ್ಗ್ಯಾನಿಕ್ ಅನ್ಬೋದು ನಾವು. ಇದೆಲ್ಲ ಸಾವಯವದ ಕಣಿಕೆ ಐತಿ. ಆಮೇಲೆ ನಮ್ದು ಕಡ್ಲಿ ಹೊಟ್ಟುನು ಸಾವಯವದನ ಬಂದೈತಿ, ಶೇಂಗಾದ ಬಂದೈತಿ. ಆ್ಯಂಡ್ ಇನ್ನು ಉಳ್ಕಿದ್ದು ನಾವೇನು ಕೊಂಡು ತೊಗೊಂಡಿವಿ ಅದು ಲೈಕ್ ಅವ್ರವ್ರು ಏನು ಬೆಳೆದಿದ್ರು ಅದು. ನಾವು ಮಾತ್ರ ಎಲ್ಲ ಸಾವಯವ. ನಾವು ಈಗ ಹುಲ್ಲು ತಿಂದ್ರೂ ನಾವು ಸಾವಯವನ ಐತಿ. ಈಗ ಅದ್ರಾಗ ಎಲ್ಲೂ ಏನೂ ಒಂದು ಹನಿ ನಿಮಗೆ ಕೆಮಿಕಲ್ ಸಿಗಂಗಿಲ್ಲ. ಈ ಫರ್ಟಿಲೈಸರ್ಸ್ ನಾವು ಆ್ಯನರೋಬಿಕ್ ಬ್ಯಾಗ್ ಇವತ್ತು ಅದನ್ನೇ ಇನ್ಸ್ಟಾಲ್ ಮಾಡಾಕತ್ತೀವಿ. ಈಗ ಲಾಸ್ಟ್ ಟೈಮ್ ಅದು ಒಂದು ಬಯೋಗ್ಯಾಸ್ ಅದರದ್ದು ಅದೊಂದು ಬೇರೆ, ಇದೊಂದು ಆ್ಯನರೋಬಿಕ್ ಬ್ಯಾಗ್ ಅಂತ ಹೇಳಿ. ಇದು ನಾನು ಗೋಪಾಲನ್ ಟ್ರೈನಿಂಗ್ ಹೋಗಿದ್ನಲ್ಲ, ಅದೇ ಅವರು ರಮೇಶ್ ಬಾಯ್ ರಿಪೇರಿಯಲ್ಲಿ ಅವ್ರದ್ದು ಕಡೆನ ತೊಗೊಂಡು ಬಂದಿದ್ದ. ಅವ್ರ ಹೊಲದಾಗ ಯೂಸ್ ಮಾಡೋದು ಇದು. ಅಂದ್ರೆ ಇದೇನು ಅನ್ಬೋದು ನಾವು ಅಂತಂದ್ರೆ ಸೂಪರ್ ಸುದ್ರಿಫೈಡ್ ಜೀವಾಮೃತ ಅನ್ಬೋದು ನಾವು. ಇದಕ್ಕೆ ಜೀವಾಮೃತ ನಾವು ಕೈಲೇ ಹಾಕಬೇಕು. ಇದು ಏನು ಆಗ್ತೈತಿ, ಪೂರ ಚಾದ ಡಿಕಾಕ್ಷನ್ ಬಂದಿರ್ತೈತಲ್ಲ, ತೆಳ್ಳಗ ನೀರು ಹಂಗೆ ಬರ್ತೈತಿ ಇದು. ಸೊ ಇದ್ರೊಳಗೆ ಇಷ್ಟು ಫರ್ಟಿಲೈಸರ್, ಇದಕ್ಕೆ ಆ್ಯನರೋಬಿಕ್ ಭಾಳ ಇರ್ತೈತಿ ಇದ್ರೊಳಗೆ. ಆಮೇಲೆ ಭೂಮಿಗೆ ಅದು ಎಲ್ಲ ಭಾರಿ ಚಲೋ. ನಾವು ಡಿಫ್ರೆನ್ಸ್ ಅಷ್ಟೇ ನೋಡೇವಿ. ಅಲ್ಲಿ ತೊಗರಿ ಹಾಕೇವಿ, ಅದು ಮಲ್ಟಿಕಟ್ ತೊಗರಿ. ಅಲ್ಲಿ ಸ್ಟಾರ್ಟಿಂಗ್ ಬ್ಯಾರಲ್ ಒಂದು ಪ್ಯಾಚಿಗೆ ಹಾಕಿದ್ವಿ. ವಿದಿನ್ 8 ಡೇಸ್ನಾಗ ಅದ್ರದ್ದು ಗ್ರೋತನ ಬೇರೆ ಆಗ್ಬಿಡ್ತು. ಆ್ಯಂಡ್ ನಮ್ಮ ಇದಕ್ಕೆ ನಮ್ಮ ಗ್ರೀನ್ ಪೌಡರಿಗೆ ಬೇಕಲ್ಲ, ಹುಲ್ಲಿಗೆಲ್ಲ ಬೇಕಲ್ಲ, ಒಂದೊಂದು ಪ್ಯಾಚ್ ಹಾಕ್ಯಾಕ ನೋಡಿದ್ವಿ ನಾವು. ಅದ್ರದ್ದು ಗ್ರೋತನ ಬೇರೆ ಇರ್ತೈತಿ. ಆ್ಯಂಡ್ ಗ್ರೀನ್ ಎಷ್ಟು ಹಸಿರು ಅಂತಂದ್ರೆ ಹಚ್ಚ ಹಸಿರು, ನಮ್ಗ ತೊಗೊಂಡು ತಿನ್ಬೇಕೇನಪ್ಪ ಅಂತ ಅನ್ಸು ಹಂಗೆ ಅದು ಫೀಲಿಂಗ್ ಬರ್ತೈತಿ. ಅಷ್ಟು ಚಂದ. ಪ್ರತಿದಿನ ಅಲ್ಲ, ಪ್ರತಿ ತಾಸು, ಎವ್ರಿ ಅವರ್. ಇವತ್ತೊಂದು ಪ್ಲಾನ್ A ಇರ್ತೈತಿ, ಒಂದು ಪ್ಲಾನ್ B ಇರ್ತೈತಿ. ಇವು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಹೋಗ್ತೈತಿ, ಒಂದು ಪ್ಲಾನ್ Z ಆಗಿಬಿಟ್ಟಿರ್ತೈತಿ ಆ ದಿವಸ. ನಾವು ಮಾಡ್ಕೊಂಡು ಹಂಗೆ ನಾವು ವಿಚಾರ ಮಾಡ್ದಂಗೆ ಆಗೋದು ಭಾಳ ಕಡಿಮೆ. ಹಿಂಗಾಗಿ ಆ್ಯಂಡ್ ಮೋರ್ ಓವರ್ ಇದೆಲ್ಲ ನಾನು ಲೇಬರ್ ಓರಿಯೆಂಟೆಡ್. ಯಾಕಂದ್ರೆ ಎಲ್ಲದಕ್ಕೂ ಮನುಷ್ಯನ ಬೇಕು, ಇದಕ್ಕೆ ಆಳ ಬೇಕಾಗ್ತೈತಿ. ನಾವು ಬೇಕು, ಇಲ್ಲಂತಂದ್ರೆ ಮನುಷ್ಯರನ್ನ ಬೇಕು. ಯಾಕಂದ್ರೆ ನಾವೇನು ಮಷಿನ ಯೂಸ್ ಮಾಡಂಗಿಲ್ಲ. ಆಮೇಲೆ ಅವ್ಕೂರ್ನ ಏನಪ್ಪ ಇವತ್ತು ಹೊಲದಾಗ ನೀರು ಹಾಸ್ಲಿಲ್ಲ ಅಂತಂದ್ರೆ ನಡಿತೈತಿ. ಆದ್ರೆ ನಮ್ಮ ಮಕ್ಕಳು ಇವತ್ತು ಮುಂಜಾನೆ ಹಿಂಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಮುಂಜಾನೆ ಹಿಂಡ್ಬೇಕು, ಅವ್ಕೆ ಊಟಕ್ಕೆ ಹಾಕ್ಬೇಕು, ನೀರು ಹಾಕ್ಬೇಕು, ಅವ್ರ ಕಾಲಾಗಿನ ಹೊಲಸು ತೆಗಿಬೇಕು. ಸಂಜಿಕನೂ ದ ಸೇಮ್ ಪ್ರೊಸೀಜರ್ ವಿಲ್ ಗೋ ಆನ್. ಈಗ ಹೆಂಗೆ ಅವ್ರದ್ದು ಹೆಚ್ಚಾಗೈತಿ ಸಂಖ್ಯೆ, ಹಂಗೆ